ಎಲ್ಲರಿಗೂ ನಮಸ್ಕಾರ. ಈ ಬೇಸಿಗೆ ಬಂದರೆ ಎಲ್ಲ ಕಡೆ ಮಾರ್ಕೆಟಲ್ಲಿ ಮಾವಿನ ಹಣ್ಣು ನೋಡ್ತೀವಲ್ವಾ, ಆ ಮಾವಿನ ಹಣ್ಣಿಂದ ಒಂದು ಮಿಲ್ಕ್ ಶೇಕ್ ಇವತ್ತು ರೆಡಿ ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು ಮಾವಿನ ಹಣ್ಣು, ಹಾಲು, ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ, ಹಾಗೆ ಸಕ್ಕರೆ. ಇದಿಷ್ಟೇ ಪದಾರ್ಥಗಳು. ಈಗ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟು ಮಾವಿನ ಹಣ್ಣನ್ನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಮಾವಿನ ಹಣ್ಣಿದ್ದರೆ 2 ಗ್ಲಾಸಷ್ಟು ನಾವು ಮಿಲ್ಕ್ ಶೇಕ್ನ ರೆಡಿ ಮಾಡ್ಬೋದು. ಮಾವಿನ ಹಣ್ಣನ್ನ ಕಟ್ ಮಾಡಾದಮೇಲೆ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕಾಗತ್ತೆ. ಈ ಬೇಸಿಗೆಯಲ್ಲಂತೂ ಈ ಮಾವಿನ ಹಣ್ಣಿನ ಮಿಲ್ಕ್ ಶೇಕು ಒಂದು ರಿಫ್ರೆಶಿಂಗ್ ಡ್ರಿಂಕ್ ಅಂತ ಹೇಳ್ಬೋದು. ಹಾಗೆ ಇದು ನ್ಯಾಚುರಲ್ ಎನರ್ಜಿ ಬೂಸ್ಟರ್ ಕೂಡ ಅಂತ ಹೇಳ್ಬೋದು. ಮಾವಿನ ಹಣ್ಣು ರಿಚ್ ಇನ್ ವಿಟಮಿನ್ ಎ ಆ್ಯಂಡ್ ಸಿ. ಇದೆರಡರಿಂದ ನಮಗೆ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಸ್ಕಿನ್ ತುಂಬ ಚೆನ್ನಾಗಾಗತ್ತೆ. ಸೊ ಅದಕ್ಕೆ ಆಯಾ ಸೀಸನಲ್ಲಿ ಏನೇನು ಫ್ರೂಟ್ ಸಿಗುತ್ತೋ ಅದನ್ನು ಚೆನ್ನಾಗಿ ತಿನ್ನಬೇಕು. ನೋಡಿ, ಇವಾಗ ನಾನು ಮಿಕ್ಸಿ ಜಾರಲ್ಲಿ 1 ಬೌಲಷ್ಟು ಮಾವಿನ ಹಣ್ಣು ಹಾಗೆ 1/4 ಕಪ್ಪು, ನೀವು ಯಾವ ಬೌಲಲ್ಲಿ ತೊಗೊಂಡಿರ್ತೀರೋ ಅದರಲ್ಲಿ 1/4 ಕಪ್ಪು ಸಕ್ಕರೆ ಹಾಕಿ ಫಸ್ಟ್ ಬ್ಲೆಂಡ್ ಮಾಡ್ಕೋಬೇಕು. ಇದರಿಂದ ಸಕ್ಕರೆ ಕೂಡ ಪುಡಿ ಆಗುತ್ತೆ, ಮಾವಿನ ಹಣ್ಣು ಕೂಡ ಪ್ಯೂರೇ ಆಗುತ್ತೆ. ಇವಾಗ ಅದಕ್ಕೆ 1/4 ಕಪ್ಪು ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಬ್ಲೆಂಡ್ ಮಾಡ್ಕೋಬೇಕು. ಕ್ರೀಮು ಇಲ್ಲಿ ಆಪ್ಷನ್, ನಿಮಗೆ ಇದ್ದರೆ ಮನೇಲಿ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. 1 ಕಪ್ಪಷ್ಟು ತಣ್ಣಗಿರೋ ಅಂಥ ನಂದಿನಿ ಹಾಲು ಅಂದರೆ ಫುಲ್ ಫ್ಯಾಟ್ ಇರೋ ಅಂಥ ಮಿಲ್ಕ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕಿ ಬ್ಲೆಂಡ್ ಮಾಡಿದ್ರೆ ನಿಮಗೆ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇದು ಟೇಸ್ಟ್ ವೈಸು ಸೇಮ್ ನಿಮಗೆ ಹೊರಗಡೆ ಜ್ಯೂಸ್ ಸೆಂಟರಲ್ಲಿ ಸಿಗುತ್ತಲ್ಲ, ಕ್ರೀಮಿ ಟೆಕ್ಸ್ಚರ್ ಇರೋ ಅಂಥ ಮಿಲ್ಕ್ ಶೇಕು ಅದೇ ಟೇಸ್ಟ್ ಇರುತ್ತೆ. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆಯೋ ಕುಡಿಯೋದಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ. ಯಾರೆಲ್ಲ ಇದುವರೆಗೂ ನನ್ನ ವೀಡಿಯೋಸ್ನ ನೋಡಿದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.